ನರೇಂದ್ರ ಮೋದಿ ಒಬ್ರು ಸರಿ ಇದ್ರೆ ಸಾಲದು. ಒಂದೊಂದು ಗ್ರಾಮ ಪಂಚಾಯಿತಿಯ ಸದಸ್ಯನಿಂದ ಹಿಡ್ಕೊಂಡು ಅಧ್ಯಕ್ಷ, PDO, ತಾಲೂಕ್ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಪುರಸಭೆಯವರು, ಪಟ್ಟಣ ಪಂಚಾಯಿತಿಯವರು, ರಾಜ್ಯ ಸರ್ಕಾರದವರು, ಶಾಸಕರು, ಸಚಿವರುಗಳು ಎಲ್ಲರೂ ಸರಿ ಇದ್ದಾಗ ಮಾತ್ರ ಜನರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. 150 ಕೋಟಿ ಜನ ಇರುವಂಥ ದೇಶದಲ್ಲಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, PDOಗಳ ಆತ್ಮಹತ್ಯೆ ಹೆಚ್ಚಾಗ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಏನಿದೆ ಇದು ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಏನು ಅಂತ ಹೇಳಿದರೆ, ರಾಜ್ಯದಲ್ಲಿರುವಂಥ 5963 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ, ಇಷ್ಟು ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿದೆ, ಹೆಚ್ಚು ಕಡಿಮೆ 6000 ಹತ್ರ. ಆ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದೇ ಲೋಪದೋಷಗಳಾದರೆ, ಹಗರಣಗಳಾದರೆ, ಭ್ರಷ್ಟಾಚಾರ ಆದರೆ ಅಲ್ಲಿ ಅಧ್ಯಕ್ಷರು, ಸದಸ್ಯರು ಕೂಡ ಹೊಣೆಗಾರರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಕೂಡ ಹೊಣೆಗಾರರಾಗ್ತಾರೆ PDO ಜೊತೆಗೆ. ಯಾಕಂದರೆ PDOಗಳ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ರಾಮನಗರ, ಧಾರವಾಡ, ಮದ್ದೂರು, ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ PDOಗಳು ಬಹಳಷ್ಟು ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಕೆಲಸ ಹೆಚ್ಚಾಗ್ತಾ ಇದೆ, ಜೊತೆಗೆ ಭ್ರಷ್ಟಾಚಾರಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. 5226 PDOಗಳು ರಾಜ್ಯಾದ್ಯಂತ ಇದ್ದಾರೆ. ಬಹುತೇಕ ಒಂದು ಗ್ರಾಮ ಪಂಚಾಯಿತಿ ಒಂದರಂತೆ, ಕೆಲವು ಕಡೆ 2 ಗ್ರಾಮ ಪಂಚಾಯಿತಿ, ಈ ಥರ PDOಗಳಿದ್ದಾರೆ. ಜೊತೆಗೆ ತಾಲೂಕು ಸಹಾಯಕರು ಕೂಡ, ಸಹಾಯಕ ನಿರ್ದೇಶಕರು ಕೂಡ ಆಗಿದ್ದಾರೆ. ಈ ರೀತಿಯಲ್ಲಿ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲೇ PDO ಆತ್ಮಹತ್ಯೆಗೆ ಯತ್ನಿಸಿದಂಥ ಘಟನೆ ನಡೀತು. ಬಹಳಷ್ಟು ಘಟನೆಗಳು ಅಂದರೆ PDOಗಳ ಕ್ಷೇಮಾಭಿವೃದ್ಧಿ ಸಂಘ ಆಗ್ರಹಿಸ್ತಾ ಇದೆ, ಇಲ್ಲ ನೀವು ಕ್ರಮ ತಗೊಳ್ಳೋದಾದರೆ, ಭ್ರಷ್ಟಾಚಾರ ವಿಚಾರವಾಗಿ ಕಾನೂನು ಕ್ರಮ ತಗೊಳ್ಳೋದಾದರೆ ಎಲ್ಲರ ಮೇಲೂ ಕ್ರಮ ತಗೋಬೇಕು. ಎಲ್ಲರ ಮೇಲೂ ಕ್ರಮ ತಗೋಬೇಕು ಅಂತ ಹೇಳಿದರೆ ಸಹಜವಾಗಿಯೇ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರ ಮೇಲೆ ಕೂಡ ಕ್ರಮ ತಗೋಬೇಕು ಅಂತ ಈಗ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅದಕ್ಕೆ ತಯಾರಿಯಾಗಿದೆ. ಯಾವುದೇ ಅಕ್ರಮಗಳಾದಾಗ ಇವರನ್ನು ಕೂಡ ಹೊಣೆಗಾರರನ್ನಾಗಿಸಲಾಗುತ್ತೆ. ಯಾಕಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಆರ್ಥಿಕ ವ್ಯವಹಾರಗಳಿದ್ದಾಗ, ಕಟ್ಟಡ, ಕೈಗಾರಿಕೆ ಇಂಥ ವಿಚಾರಗಳಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಸಹಿ ಮಾಡಬೇಕಾಗುತ್ತೆ. ಅವರ ಪಾಲುದಾರಿಕೆ ಕೂಡ ಇರುತ್ತೆ, ಅವರ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಅಕ್ರಮಗಳಾದಾಗ, ಭ್ರಷ್ಟಾಚಾರಗಳಾದಾಗ ಕಾನೂನು ಪ್ರಕಾರ ಹೊಣೆಗಾರನಾಗಿ ಮಾಡುವಂಥದ್ದು ಕೇವಲ PDOನ ಮಾಡೋದಲ್ಲ, ಗ್ರಾಮ ಪಂಚಾಯಿತಿಯ ಚುನಾಯಿತ ಅಧ್ಯಕ್ಷರು, ಸದಸ್ಯರನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಈಗ ಸದ್ಯಕ್ಕೆ. ಹಾಗಾಗಿ ಹುಷಾರಾಗಿರಿ. ಯಾಕಂದರೆ ರಾಜ್ಯದಲ್ಲಿ ಹಳ್ಳಿಗಳು ಈ ದೇಶದ ಜೀವನಾಡಿ ಅಂತ ಮಹಾತ್ಮ ಗಾಂಧೀಜಿ ಹೇಳಿದರು. ಹಳ್ಳಿಗಳು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅಂತ. ಈ ಹಳ್ಳಿಗಳಲ್ಲಿ ಕೂಡ ಅಂದರೆ ಈ ಆಡಳಿತ ವಿಕೇಂದ್ರೀಕರಣ ಆಯಿತು, ಅಡ್ಮಿನಿಸ್ಟ್ರೇಷನ್ ಡಿಸೆಂಟ್ರಲ್, ಅಂದರೆ ಈ ಎಲ್ಲರಿಗೂ ಕೂಡ ಆಡಳಿತ ಅನ್ನುವಂಥದ್ದು ಸಿಗಬೇಕು, ಅಭಿವೃದ್ಧಿ ಅನ್ನುವಂಥದ್ದು ಹಳ್ಳಿಯ ಮೂಲೆ ಮೂಲೆಯಲ್ಲೂ ಆಗಬೇಕು ಅನ್ನುವ ಕಾರಣಕ್ಕೆ ಪಂಚಾಯತ್ ರಾಜ್ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಲ್ಲ ಇದ್ದಾವೆ. ಇವೆಲ್ಲ ಏನು ಅಂತ ಹೇಳಿದರೆ, ಪ್ರತಿ ಹಳ್ಳಿಯಲ್ಲಿ ಕೂಡ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿ ಪಡಿಸೋದಕ್ಕಿರುವಂಥದ್ದು. ಪ್ರತಿ ಗ್ರಾಮ ಪಂಚಾಯತ್ಗೆ 5 ವರ್ಷಗಳಲ್ಲಿ ಕೋಟಿ ಲೆಕ್ಕದಲ್ಲಿ ಹಣ ಬರುತ್ತೆ. ಆ ಹಣವನ್ನು ಸದ್ಬಳಕೆ ಮಾಡಿಕೊಳ್ಳದೆ ಆ ಹಣವನ್ನು ನುಂಗುವಂಥ ಒಂದಷ್ಟು ಜನ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಆ ಭ್ರಷ್ಟ ಅಧಿಕಾರಿಗಳಿಂದಾಗಿ ಇಲ್ಲಿ ತುಂಬ ಜನ ಒಂದು ಸಾಮಾನ್ಯ ಮೂಲಭೂತ ಸೌಕರ್ಯ ಇಲ್ಲದೆ, ಬೀದಿ ದೀಪ ಇಲ್ಲದೆ, ಚರಂಡಿ ವ್ಯವಸ್ಥೆ ಇಲ್ಲದೆ, ನೀರಿನ ವ್ಯವಸ್ಥೆ ಇಲ್ಲದೆ ವರ್ಷಗಳಿಂದ ತಮ್ಮ ಯಾವುದೋ ಗ್ರಾಮ ಪಂಚಾಯತಿಲಿ ಸಾಲ್ವ್ ಆಗಬೇಕಾಗಿದ್ದ ಸಮಸ್ಯೆನ, ಗ್ರಾಮ ಪಂಚಾಯತಿಲಿ ಸಮಸ್ಯೆ ಪರಿಹಾರ ಆಗದೆ ಇರೋದಕ್ಕೆ ಸಿದ್ದರಾಮಯ್ಯನವರು ಕರೆಯುವಂಥ ಜನಸ್ಪಂದನ ಸಭೆಗೆ ಬಂದು, ಸರ್ ನಂದು ಈ ತಾಲೂಕು ಸರ್, ಈ ತಾಲೂಕಲ್ಲಿ ಈ ಹಳ್ಳಿ ಸರ್, ಈ ಹಳ್ಳಿಯಲ್ಲಿ ಈ ಪಂಚಾಯಿತಿ PDO ಸರ್ ಈ ಕೆಲಸ ಮಾಡಿಕೊಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವ್ರನ್ನ ಬಂದು ಅರ್ಜಿ ಕೊಡ್ತಾರೆ. ಯಾಕಂದರೆ ಅವರಿಗೆ ಎಲ್ಲಿ ಸಮಸ್ಯೆನ ಹೇಳ್ಕೋಬೇಕು ಅನ್ನೋದೊಂದು ಗೊತ್ತಿಲ್ಲ. ಇನ್ನೊಂದು, ಅವ್ರು ಹೇಳ್ಕೊಳಕ್ಕೆ ಹೋದಾಗ ಸ್ಥಳೀಯ ಪಂಚಾಯಿತಿಯವರು ಸ್ಪಂದನೆ ಮಾಡಲ್ಲ, ಸ್ಥಳೀಯವಾಗಿರುವಂಥ ಶಾಸಕರು ಸ್ಪಂದಿಸಲ್ಲ, ಸಚಿವರಂತೂ ಅಲ್ಲಿಗೆ ಬರೋದೇ ಇಲ್ಲ. ಇನ್ನು DCಗಳು ಜನಸ್ಪಂದನ ಸಭೆಯನ್ನು ತಿಂಗಳಿಗೊಂದ್ಸಾರಿ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಅವ್ರು ಮಾಡ್ತಾರಾ ಇಲ್ವೋ ಗೊತ್ತಿಲ್ಲ. ಇದು ಎಲ್ಲೋ ಒಂದ್ಸಾರಿ ಸರ್ಕಾರ ದೊಡ್ಡದಾಗಿ ಕಂದಾಯ ಇಲಾಖೆಯಿಂದ ಕೃಷ್ಣ ಬೈರೇಗೌಡರು ಅಥವಾ ಕಂದಾಯ ಸಚಿವರು ಜೋರಾಗಿ ಯಾವಾಗ ಗದರಿಸ್ತಾರೋ, ಆರ್ಡರ್ ಮಾಡ್ತಾರೋ, ಅವಾಗ ಮಾತ್ರ DCಗಳು ಜನಸ್ಪಂದನೆ ಅಂತ ಓಡೋಗ್ತಾರೆ. ಯಾವುದೋ ಒಂದು ತಾಲೂಕಲ್ಲಿ ಒಂದಷ್ಟು ಕೇಂದ್ರಗಳಲ್ಲಿ ಮಾಡ್ತಾರೆ. ಆಮೇಲೆ ಅದು ಸೈಲೆಂಟ್ ಆಗಿ ಹೋಗುತ್ತೆ. ಮತ್ತು ಯಾವಾಗ ಆಗುತ್ತೋ ಬಿಡುತ್ತೋ ಗೊತ್ತಾಗಲ್ಲ, ಎಲ್ಲರೂ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಸಮಸ್ಯೆಗಳು ಜನರಿಗೆ ಹೆಚ್ಚಾಗ್ತಾ ಇರ್ತವೆ. ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ ಇದು. ಇಲ್ಲಿ ಪ್ರತಿಯೊಬ್ಬನೂ ಕೂಡ ಆ್ಯಕ್ಟಿವ್ ಆಗಿರ್ಬೇಕು. ಅಂದರೆ ಅವನು ಗ್ರಾಮ ಪಂಚಾಯತ್ ಸದಸ್ಯ ಆಗಿರಲಿ, ಅಧ್ಯಕ್ಷ ಆಗಿರಲಿ, ಇಲ್ಲ PDO ಆಗಿರಲಿ, ಇಲ್ಲ ಅವನು ಕಾರ್ಪೊರೇಟರ್ ಆಗಿರಲಿ, ಇಲ್ಲ ಅಂತ ಹೇಳಿದರೆ ಶಾಸಕ ಆಗಿರಲಿ,
ಆ ಹಳ್ಳಿಯಲ್ಲಿರುವಂಥ ಒಂದು ಸರ್ಕಾರಿ ಆಸ್ಪತ್ರೆ, ಒಂದು ತಾಲೂಕಲ್ಲಿರುವಂಥ ಪೊಲೀಸ್ ಠಾಣೆ ಆಗಲಿ, ಇಲ್ಲ ಅಂತ ಹೇಳಿದರೆ ಸರ್ಕಾರಿ ಕಚೇರಿ ಆಗಿರಲಿ, ಅಥವಾ ನೋಂದಣಾಧಿಕಾರಿಗಳ ರಿಜಿಸ್ಟ್ರಾರ್ ಆಫೀಸ್ ಆಗಿರಲಿ, ಅಲ್ಲೆಲ್ಲ ಸುತ್ತಾಡ್ತಾ ಇರಬೇಕು. ಇಲ್ಲ ನಿಮ್ಗೆ ಏನು ಕೊಟ್ಟಿರ್ತಾರೆ ನಿಮಗೆ ಜನರು ಅಧಿಕಾರನ? ಏನಕ್ಕೆ ನೀವು ಜನಪ್ರತಿನಿಧಿ? ಯಾಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ? ನೀವು ಹೋಗ್ಬಿಟ್ಟು AC ರೂಮಲ್ಲಿ ಕೂತ್ಕೊಂಡು ಕಾಲ ಕಳೆಯೋದಾದರೆ 5 ವರ್ಷ, ಆಮೇಲೆ 5 ತಿಂಗಳಿರುವಾಗ 6 ತಿಂಗಳಿರುವಾಗ ಓಟ್ ಕೇಳಕ್ಕೆ ಬರೋದಾದ್ರೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕಲ್ವಾ? ಅದಕ್ಕೇನೆ ಈ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ರಾಜ್ಯದಲ್ಲಿರುವಂಥ 5963 ಗ್ರಾಮ ಪಂಚಾಯಿತಿಗಳಲ್ಲಿ ಬಹುತೇಕ ಗ್ರಾಮ ಪಂಚಾಯಿತಿಗಳಲ್ಲಿ PDOಗಳಿಂದ ಸಮಸ್ಯೆ ಇದೆ, ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಣವನ್ನು ನುಂಗಿ ನೀರು ಕುಡಿತಾ ಇದ್ದಾರೆ. ಸಮಸ್ಯೆಗಳು ಜನರನ್ನು ದಿನ ಕಾಡ್ತಾ ಇದ್ದಾವೆ. ಜನ ಯಾರಿಗೆ ಸಮಸ್ಯೆನ ಹೇಳ್ಕೊಳ್ಳೋದು ಗೊತ್ತಿಲ್ಲ. ಹಾಗಾಗಿ ನಾನು ಒಂದೊಂದ್ಸರಿ ಹೇಳ್ತಾ ಇದ್ದೆ, ಈ IT ರೇಡ್ ಮಾಡ್ತಾರಲ್ಲ, ನಮ್ಮ ರಾಜ್ಯದಲ್ಲಿರುವಂಥ 5226 PDOಗಳೇನಿದ್ದಾರೆ, PDOಗಳು ಮನೆ ಮೇಲೆ ರೇಡ್ ಮಾಡಿದರೆ ಬಹುಶಃ ಒಂದಷ್ಟು ಮನೆಗಳಲ್ಲಿ ಅಂದರೆ ಒಂದಷ್ಟು ಕೋಟಿಗಳು ಸಿಗ್ಬೋದು ಅಂತ. ಅಂದರೆ ಒಂದು ಸಣ್ಣ ಗ್ರಾಮ ಪಂಚಾಯಿತಿ PDO ಕೋಟಿಗಟ್ಟಲೆ ಹಣ ಮಾಡುವ ಮಟ್ಟಿಗೆ ನಮ್ಮ ವ್ಯವಸ್ಥೆ ಭ್ರಷ್ಟ ಆಗಿದೆ ಅಂತ ಹೇಳಿದರೆ ಏನು ಮಾಡೋಕ್ಕೆ ಸಾಧ್ಯ? ಹಾಗಂತ PDOಗಳೆಲ್ಲ ಭ್ರಷ್ಟರು ಅಂತ ಹೇಳ್ತಾ ಇಲ್ಲ. ಭ್ರಷ್ಟ PDOಗಳು ಕೂಡ ಇದ್ದಾರೆ ಭಾಳ. ಅವರಿಂದಾಗಿ ಇನ್ನೊಬ್ಬರ ಬಗ್ಗೆ ಕೂಡ, ಉಳಿದ PDOಗಳ ಬಗ್ಗೆ ಕೂಡ ನಂಬಿಕೆ ಇರೋದಿಲ್ಲ ಜನರಿಗೆ. ಸೊ ಹೀಗೆಲ್ಲ ಸಮಸ್ಯೆಗಳಿದೆ. ಈಗ ಗ್ರಾಮೀಣಾಭಿವೃದ್ಧಿ ಇಲಾಖೆ ಭಾಳಷ್ಟು ಎಚ್ಚೆತ್ತುಕೊಂಡಿದೆ. ಹಾಗೆಯೇ ಸಚಿವರು ಕೂಡ ತುಂಬ ಆ್ಯಕ್ಟಿವ್ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕಠಿಣ ಕ್ರಮವನ್ನು ತಗೋತಾರೆ ಬರುವ ದಿನಗಳಲ್ಲಿ ಅಂತ ಅನಿಸುತ್ತೆ. ಈ ಆತ್ಮಹತ್ಯೆಗಳೆಲ್ಲ ತಪ್ಪೋ ಹಾಗಾದರೆ ಖಂಡಿತ ಜನರು ಕೂಡ ಭ್ರಷ್ಟಾಚಾರದಿಂದ ಹೊರಗೆ ಬರೋಂಗಾದರೆ ಜನಜೀವನ ನೆಮ್ಮದಿಯಾಗಿರ್ಬೋದು ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ನೀವು ಕೂಡ ಕಮೆಂಟ್ ಮಾಡಿ. ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.